ಆದ್ರೆ ಈ ಮುಷ್ಕರದ ಬೇಡಿಕೆಯ ಸ್ವರೂಪ ಹೇಗಿರುತ್ತೆ ಅಂತ ಕೂಡ ಈ ಬಾರಿ ಎರಡನೇ ಹಂತಕ್ಕೆ ಏನು ಮುಷ್ಕರಕ್ಕೆ ನಾವೆಲ್ಲರೂ ಹೋಗ್ತಾ ಇದ್ದೀವಿ. 1 ತಿಂಗಳ ದೀರ್ಘ ರಜೆಯನ್ನು ನಾವೆಲ್ಲರೂ ಕೂಡ ಹಾಕಿದ್ದೀವಿ. ಇಡೀ ರಾಜ್ಯಾದ್ಯಂತ ಏನು 9,500 ಗ್ರಾಮಾಡಳಿತ ಅಧಿಕಾರಿಗಳಿದ್ದಾರೆ, ಎಲ್ಲರೂ ಸಹಿತ ದೀರ್ಘ ರಜೆ 1 ತಿಂಗಳ ದೀರ್ಘ ರಜೆಯನ್ನು ನಾವೆಲ್ಲರೂ ಕೂಡ ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೀವಿ. ನಮ್ಮ ತಹಸೀಲ್ದಾರ್ಗಳ ಮುಖಾಂತರ ಸಾರ್ವಜನಿಕರಿಗೆ ಸೇವೆಗಳನ್ನ ನೀಡ್ತಕ್ಕಂತಹ ಮೊಬೈಲ್ ಆ್ಯಪ್ಗಳಿದೆ, ಸರ್ಕಾರದ ಮೊಬೈಲ್ ಆ್ಯಪ್ಗಳು ಸರಿಸುಮಾರು 21 ಮೊಬೈಲ್ ಆ್ಯಪ್ಗಳಿದೆ. ಅಷ್ಟೂ ಮೊಬೈಲ್ ಆ್ಯಪ್ಗಳನ್ನು ಇಡೀ ರಾಜ್ಯಾದ್ಯಂತ ಏಕಕಾಲದಲ್ಲಿ ಅನ್ಇನ್ಸ್ಟಾಲ್ ಮಾಡ್ತಾರೆ. ಸಾರ್ವಜನಿಕರಿಗೆ ಕೊಡ್ತಕ್ಕಂತಹ ಯಾವುದೇ ಸೇವೆಗಳು ಅಥವಾ ಮೊಬೈಲ್ ಆ್ಯಪ್ನ ಹೊರತುಪಡಿಸಿ ಆದರೂ ಕೂಡ ಸಾರ್ವಜನಿಕರಿಗೆ ಗ್ರಾಮಾಡಳಿತ ಅಧಿಕಾರಿಗಳು ಕೊಡ್ತಕ್ಕಂಥ ಯಾವುದೇ ಸೇವೆಗಳು ಸಾರ್ವಜನಿಕರಿಗೆ ನಮ್ಮಿಂದ ಇರೋದಿಲ್ಲ. ಅಂತೂ ಅಂತಿಮವಾಗಿ ನೀವು ಈ ಮುಷ್ಕರವನ್ನು 2ನೇ ಬಾರಿ ಕೈಗೊಳ್ಳಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದೀರಾ. ಆದ್ರೆ ಈ ಮುಷ್ಕರದ ಬೇಡಿಕೆಯ ಸ್ವರೂಪ ಹೇಗಿರುತ್ತೆ ಅಂತ ಕೂಡ ತಿಳ್ಕೊಬಿಡೋಣ. ಈ ಬಾರಿ 2ನೇ ಹಂತಕ್ಕೆ ಏನು ಮುಷ್ಕರಕ್ಕೆ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಮುಷ್ಕರವನ್ನು ನಾವೆಲ್ಲರೂ ಕೂಡ ಈಗ ಮೊದಲನೇ ಹಂತವಾಗಿ 1 ತಿಂಗಳ ದೀರ್ಘ ರಜೆಯನ್ನು ನಾವೆಲ್ಲರೂ ಕೂಡ ಹಾಕಿದ್ದೀವಿ. ಇಡೀ ರಾಜ್ಯಾದ್ಯಂತ ಏನು 9,500 ಗ್ರಾಮಾಡಳಿತ ಅಧಿಕಾರಿಗಳಿದ್ದಾರೆ, ಎಲ್ಲರೂ ಸಹಿತ ದೀರ್ಘ ರಜೆ 1 ತಿಂಗಳ ದೀರ್ಘ ರಜೆಯನ್ನು ನಾವೆಲ್ಲರೂ ಕೂಡ ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೀವಿ. ನಮ್ಮ ತಹಸೀಲ್ದಾರ್ಗಳ ಮುಖಾಂತರ 9,800 ಜನ ಸರಿಸುಮಾರು ದೀರ್ಘ ರಜೆ 1 ತಿಂಗಳ ದೀರ್ಘ ರಜೆಯನ್ನು ನಾವೆಲ್ಲರೂ ಕೂಡ ಹಾಕ್ತಾ ಇದ್ದೀವಿ. ಇದು ಮುಷ್ಕರದ ಸ್ವರೂಪ. ಇದರಲ್ಲಿ ಈಗ ಸೋಮವಾರದಿಂದ ನಮ್ಮ ಮುಷ್ಕರ ಪ್ರಾರಂಭ ಆಗ್ತಾ ಇದೆ. ಸರ್ಕಾರದ ಗಮನವನ್ನು ಸೆಳೆಯಬೇಕು, ನಮ್ಮ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸಬೇಕು ಅಂತಕ್ಕಂತಹ ಉದ್ದೇಶವನ್ನು ಇಟ್ಕೊಂಡು ಸರ್ಕಾರದ ಗಮನಕ್ಕೆ ಹೋಗಲಿ ಅನ್ನೋ ಉದ್ದೇಶಕ್ಕೆ ನಾವು ಏನು ಸಾರ್ವಜನಿಕರಿಗೆ ಸೇವೆಗಳನ್ನ ನೀಡ್ತಕ್ಕಂತಹ ಮೊಬೈಲ್ ಆ್ಯಪ್ಗಳಿದೆ, ಸರ್ಕಾರದ ಮೊಬೈಲ್ ಆ್ಯಪ್ಗಳು ಸರಿಸುಮಾರು 21 ಮೊಬೈಲ್ ಆ್ಯಪ್ಗಳಿದೆ. ಅಷ್ಟೂ ಮೊಬೈಲ್ ಆ್ಯಪ್ಗಳನ್ನು ಇಡೀ ರಾಜ್ಯಾದ್ಯಂತ ಏಕಕಾಲದಲ್ಲಿ ಅನ್ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. ಅದರ ಮುಖಾಂತರ ನಮ್ಮ ಯಾವುದೇ ಗ್ರಾಮಾಡಳಿತ ಅಧಿಕಾರಿಗಳು ಇಡೀ ರಾಜ್ಯದಲ್ಲಿ ಕೆಲಸ ನಿರ್ವಹಿಸೋದಿಲ್ಲ. ನಾವು ಮೊಬೈಲ್ ಆ್ಯಪ್ ಮುಖೇನವಾಗಿ ಸಾರ್ವಜನಿಕರಿಗೆ ಕೊಡ್ತಕ್ಕಂತಹ ಯಾವುದೇ ಸೇವೆಗಳು ಅಥವಾ ಮೊಬೈಲ್ ಆ್ಯಪನ್ನು ಹೊರತುಪಡಿಸಿ ಆದರೂ ಕೂಡ ಸಾರ್ವಜನಿಕರಿಗೆ ಗ್ರಾಮಾಡಳಿತ ಅಧಿಕಾರಿಗಳು ಕೊಡ್ತಕ್ಕಂಥ ಯಾವುದೇ ಸೇವೆಗಳು ಸಾರ್ವಜನಿಕರಿಗೆ ನಮ್ಮಿಂದ ಇರೋದಿಲ್ಲ. ಇದರ ಮಾಹಿತಿಯನ್ನು ಕಳೆದ 1 ವಾರದಿಂದ ಸಾರ್ವಜನಿಕರಿಗೆ ಕೊಡುವಂಥ ಕೆಲಸವನ್ನು ನಾವುಗಳು ಕೂಡ ಮಾಡಿದ್ದೇವೆ. ಥ್ರೂ ಆಫೀಸರ್ಸ್ ವಾಟ್ಸಪ್ ಸ್ಟೇಟಸ್ ಇರ್ಬೋದು, ಕಚೇರಿ ತಾಲೂಕು ಕಚೇರಿಗಳು ನಾಡ ಕಚೇರಿಗಳಲ್ಲಿ ಸೋಮವಾರದಿಂದ ನಮ್ಮ ಬೇಡಿಕೆಗಳ ಕುರಿತು ಹೋಗ್ತಾ ಇರ್ತಕ್ಕಂತಹ ಮುಷ್ಕರದ ವಿಚಾರ ಇರ್ಬೋದು, ಇವೆಲ್ಲವೂ ಕೂಡ ಥ್ರೂ ಬ್ಯಾನರ್, ಥ್ರೂ ಮೊಬೈಲ್ ಆ್ಯಪ್ ಸ್ಟೇಟಸ್, ವಾಟ್ಸಪ್ ಸ್ಟೇಟಸ್ ಇದನ್ನೆಲ್ಲ ಪ್ರಚಾರ ಮಾಡುವಂಥ ಕೆಲಸ ಮಾಡಿದ್ದೀವಿ. ಸೋಮವಾರದಿಂದ ಸಾರ್ವಜನಿಕರಿಗೆ ನಮ್ಮ ಸೇವೆಗಳು ಇರೋದಿಲ್ಲ. ಅಂದ್ರೆ ಇದು ಇಂಥ ಒಂದು ಕಡು ನಿರ್ಧಾರದ ಸುಳಿವು ಏನಾದರೂ ಸಿಕ್ಕಿದ್ರೂ ಕೂಡ ಇದಕ್ಕೆ ಸರಿಪಡಿಸುವಂತ ಯತ್ನ ಯಾರ ಕಡೆಯಿಂದ ಕೂಡ ಸಾಧ್ಯವಿಲ್ಲ. ಸರ್ಕಾರದ ಗಮನಕ್ಕೆ ಈಗಾಗಲೇ 8-10 ದಿನಗಳ ಹಿಂದೆ ಸುಳಿವು ಕೊಟ್ಟಿದ್ದೀರಾ. ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿ, ಉಪಮುಖ್ಯಮಂತ್ರಿಗಳ ಕಚೇರಿ, ಕಂದಾಯ ಸಚಿವರ ಕಚೇರಿ, ಹಾಗೆಯೇ ನಮ್ಮ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳ ಕಚೇರಿ ಎಲ್ರಿಗೂ ಕೂಡ ನಮ್ಮ ಏನು ಬೇಡಿಕೆಗಳಿದೆ ಆ ಬೇಡಿಕೆಗಳ ಪಟ್ಟಿ ಮತ್ತು ಸೋಮವಾರದಿಂದ ನಾವು ಮುಷ್ಕರಕ್ಕೆ ಹೋಗ್ತಕ್ಕಂಥ ವಿಚಾರ ಎಲ್ಲವನ್ನೂ ಕೂಡ ಸರ್ಕಾರಕ್ಕೆ ಲಿಖಿತವಾಗಿ ತಂದಿದ್ದೀವಿ. ಇದುವರೆಗೂ ಸರ್ಕಾರದಿಂದ ಯಾವುದೇ ಮಾತುಕತೆಯನ್ನು ಮಾಡಿ ಇದನ್ನು ಬಗೆಹರಿಸುವ, ನಮ್ಮ ಬೇಡಿಕೆಗಳನ್ನು ಆಲಿಸುವ ಪ್ರಯತ್ನ ಇದುವರೆಗೂ ಕೂಡ ಆಗಿಲ್ಲ. ಸರ್ಕಾರ ಯಾವುದೇ ಸಂದರ್ಭದಲ್ಲಿ ನಮ್ಮ ಬೇಡಿಕೆ, ನಮ್ಮ ಮುಷ್ಕರದ ವಿಚಾರವಾಗಿ ಕರೆದು ಮಾತನಾಡಿದ್ರೆ ನಾವು ಹೋಗಿ ಮಾತನಾಡಿ ನಮ್ಮ ಸಮಸ್ಯೆಗಳನ್ನು ಅವ್ರ ಮುಂದೆ ನಿವೇದಿಸ್ಕೊಂಡು ಬಗೆಹರಿಸ್ಕೊಡಿ ಅಂತ ಕೇಳಿ ಸರ್ಕಾರವನ್ನು ಕೋರ್ಕೊಳ್ಳುವಂಥ ಕೆಲಸ ನಾವು ಖಂಡಿತ ಮಾಡ್ತೀವಿ. ಅಂತಿಮವಾಗಿ ಒಂದು ಪ್ರಶ್ನೆ ಕೇಳಬೇಕು. ಈಗ ನೀವು ಸರ್ಕಾರದಿಂದ ಒಂದು SOP, ನೀವು ಒಂದು ಡ್ರೈವ್, ಏನೊಂದು ಸ್ಪೆಷಲ್ ಪ್ರೋಗ್ರಾಮ್ ಒಂದು ಡ್ರೈವ್ ರೆಡಿ ಆಗಬೇಕು ಅಂತ ನೀವು ನಿರೀಕ್ಷೆ ಮಾಡ್ತಿರೋ ಹಾಗೆ ನಿಮ್ಮ ಮುಷ್ಕರದ ಒಂದು ಪ್ರೊಟೆಸ್ಟ್ನ ಡ್ರೈವ್ ನೀವೆಲ್ಲ ರೆಡಿ ಮಾಡಿ ಇಟ್ಕೊಂಡು ಆ ಹಂತದಲ್ಲಿ ಸಾಗುವಂತಹ ಕೆಲಸ ನೀವು ಮಾಡ್ತೀರಾ? ಹೇಗೆ, ಯಾವ ಹಂತದಲ್ಲಿ ಇರುತ್ತೆ ನಿಮ್ಮ ಪ್ರೊಟೆಸ್ಟ್ ಡ್ರೈವ್? ಹೇಗಿದೆ? ಖಂಡಿತವಾಗ್ಲೂ ಮಾಡ್ತೀವಿ. ಇಡೀ ರಾಜ್ಯಾದ್ಯಂತ ಏಕಾಏಕಿ ನೀವು 1.5 ತಿಂಗಳ ಕಾಲ ದೀರ್ಘ ರಜೆನ ಕೈಗೊಳ್ಳುವ ನಿರ್ಧಾರ ಮಾಡ್ತಿರೋ ಅಥವಾ ಹಂತವಾಗಿ ನೀವು ಆ ಗಮನ ಸೆಳೆಯುವಂತಹ ಹಾಗೂ ಸರ್ಕಾರದ ಇದಕ್ಕೆ ಬಿಸಿ ಮುಟ್ಟುವಂತಹ ಪ್ರಯತ್ನ ಮಾಡ್ತೀರಾ? ಇಲ್ಲ, ಈಗ ರಜೆ 1 ತಿಂಗಳು ಕೊಟ್ಟಿರ್ತಕ್ಕಂಥದ್ದು ನಾವು ಮನೆಯಲ್ಲಿರ್ತೀವಿ ಅಂತಲ್ಲ, ಕರ್ತವ್ಯಕ್ಕೆ ಗೈರು ಹಾಜರಾಗ್ತೀವಿ ಅಂತ. ಕರ್ತವ್ಯಕ್ಕೆ ಗೈರು ಹಾಜರಿ ಆಗ್ತಾ ಇದ್ದೀವಿ. ಒಂದು ಹಂತದಲ್ಲಿ ತಾಲೂಕು ಕಚೇರಿಗಳ ಮುಂದೆ, ಪುನಃ ತಾಲೂಕು ಕಚೇರಿಗಳ ಮುಂದೆ, ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂದೆ, ಅಗತ್ಯ ಬಿದ್ದರೆ ಬೆಂಗಳೂರಿನಲ್ಲಿ ಮುಷ್ಕರವನ್ನು ಮಾಡುವಂಥದ್ದನ್ನು ನಾವು
ನಮ್ಮ ಕಾರ್ಯಕಾರಿ ಸಮಿತಿ ಇದೆ, ರಾಜ್ಯ ಸಂಘದ ಪದಾಧಿಕಾರಿಗಳಿದ್ದಾರೆ, ನಮ್ಮ 31 ಜಿಲ್ಲೆಗಳಲ್ಲಿ ಸಮರ್ಥವಾಗಿರ್ತಕ್ಕಂತಹ ನಮ್ಮೆಲ್ಲ ಜಿಲ್ಲಾಧ್ಯಕ್ಷಗಳಿದ್ದಾರೆ. ಇಡೀ ಜಿಲ್ಲೆಯ ಜವಾಬ್ದಾರಿಯನ್ನು ನಿಂತು ಅವರೆಲ್ಲರೂ ಕೂಡ ನಿಭಾಯಿಸ್ತಾ ಇದ್ದಾರೆ. ಅವರುಗಳ ಜೊತೆ ಚರ್ಚೆ ಮಾಡ್ತೀವಿ. ನಮ್ಮ ಈ 1 ತಿಂಗಳ ಅವಧಿಯ ಮುಷ್ಕರದ ರೂಪುರೇಷೆಗಳು ಹೇಗಿರಬೇಕು ಅನ್ನೋದನ್ನು ನಾವು ಕಾಲಕಾಲಕ್ಕೆ ಸಭೆಗಳನ್ನ ಮಾಡಿ ತೀರ್ಮಾನ ಮಾಡ್ತಾ ಇದ್ದೀವಿ. ಸರ್ಕಾರದ ಗಮನ ಸೆಳೀಲಿಕ್ಕೆ ಏನೆಲ್ಲ ಕ್ರಮಗಳು ನಾವು ಸಂಘದಿಂದ ತೆಗೆದುಕೊಳ್ಬೇಕು ಆ ರೀತಿಯ ಕ್ರಮಗಳನ್ನು ನಾವು ಕಾಲಕಾಲಕ್ಕೆ ಪ್ಲಾನ್ ಮಾಡ್ತೀವಿ, ಅದನ್ನು ಎಕ್ಸಿಕ್ಯೂಟ್ ಕೂಡ ಮಾಡ್ತೀವಿ. ಸರ್ಕಾರ ನಮ್ಮ ಮುಷ್ಕರದ ವಿಚಾರವಾಗಿ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಮುಂದಾಗಬೇಕು, ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಮುಂದಾಗಬೇಕು. ನಮಗೂ ಕೂಡ ಮುಷ್ಕರವನ್ನು ಮಾಡ್ತಕ್ಕಂಥದ್ದು ಅನಿವಾರ್ಯ ಅಂತ ನಾನು ತಮಗೆ ಆವಾಗಲೇ ಹೇಳಿದೆ. ಅನಿವಾರ್ಯ ಆಗಿದೆ. ಯಾಕಂದರೆ ನಮ್ಮ ಸಾರ್ವಜನಿಕರ ಸೇವೆಗಳನ್ನು, ಗುಣಮಟ್ಟದ ಸೇವೆಗಳನ್ನು ನಾವು ನೀಡಬೇಕು ಅಂತಕ್ಕಂತಹ ಇಚ್ಛೆ ನಮಗೂ ಇದೆ. ಸರ್ಕಾರದ ಇಚ್ಛೆ ಹೇಗಿದೆಯೋ ನಮ್ಮ ಇಚ್ಛೆ ಕೂಡ ಹಾಗೆ ಇದೆ. ಆ ಸಾರ್ವಜನಿಕರಿಗೆ ಗುಣಮಟ್ಟದ ಸೇವೆಗಳನ್ನು ಕೊಡುವಂತಹ ಸಂದರ್ಭದಲ್ಲಿ ನಮ್ಮ ಪರಿಸ್ಥಿತಿ ಈ ರೀತಿ ಇದೆ. ಕೂತ್ಕೊಳ್ಳೋಕ್ಕೆ ಕಚೇರಿಗಳಿಲ್ಲ, ಕೆಲಸ ಮಾಡಲಿಕ್ಕೆ ಸರ್ಕಾರದಿಂದ ಬೇಸಿಕ್ ಮಿನಿಮಮ್ ಫೆಸಿಲಿಟೀಸ್ ಕೂಡ ಇಲ್ಲ. ನಮ್ಮದೇ ಸ್ವಂತ ಖರ್ಚಿನಲ್ಲಿ, ನಮ್ಮದೇ ಸ್ವಂತ ಹಣದಲ್ಲಿ ನಾವು ಸರ್ಕಾರದಿಂದ ಪಡೆಯೋ ವೇತನವನ್ನು ಖರ್ಚು ಮಾಡಿ ಸಾರ್ವಜನಿಕರಿಗೆ ಇವತ್ತು ನಾವು ಸೇವೆ ಕೊಡ್ತಾ ಇದ್ದೀವಿ. ಇಡೀ ರಾಜ್ಯದಲ್ಲಿ ಇರುವಂಥ ಅಷ್ಟು ಇಲಾಖೆಗಳಲ್ಲಿ ಈ ರೀತಿಯ ಪರಿಸ್ಥಿತಿ, ನಮ್ಮದೇ ಸ್ವಂತ ಖರ್ಚಿನಲ್ಲಿ ಸಾರ್ವಜನಿಕರಿಗೆ ಸೇವೆ ಕೊಡೋದಕ್ಕೆ ಯಾರಾದರೂ ವ್ಯಯ ಮಾಡ್ತಾ ಇದ್ರೆ ಅದು ನಾವು ಮಾತ್ರ. ಗ್ರಾಮಾಡಳಿತ ಅಧಿಕಾರಿಗಳು ಮಾತ್ರನೇ ತನ್ನ ಸ್ವಂತ ಖರ್ಚನ್ನ, ತನ್ನ ವೇತನದ ದುಡ್ಡನ್ನು ಖರ್ಚು ಮಾಡಿ ಸಾರ್ವಜನಿಕರಿಗೆ ಸೇವೆ ಕೊಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಅಂತಿಮವಾಗಿ ಏನು ಭೌತಿಕತಾ ಆಂದೋಲನ ಮಾಡಲಿಕ್ಕೆ ಸರ್ಕಾರ ಹೊರಟಿದೆ, ಅದರ ರೂಪುರೇಷೆಯನ್ನು ದಯಮಾಡಿ ಬದಲಾವಣೆ ಮಾಡಿ ಜಾರಿ ಮಾಡ್ತಕ್ಕಂಥದ್ದು ಅಥವಾ ಅದನ್ನು ಮಾಲೀಕರಿಗೆ, ಅವರ ವಾರಸುದಾರರಿಗೆ ಅಂತಿಮವಾಗಿ ಅವರಿಚ್ಛೆಗೆ ಬಿಡ್ತಕ್ಕಂಥದ್ದು ಸೂಕ್ತ ಆಗಿರುತ್ತೆ. ದಯಮಾಡಿ ಸರ್ಕಾರ ಆ ನಿಟ್ಟಿನಲ್ಲಿ ಒಂದು ಒಳ್ಳೆಯ ನಿರ್ಧಾರಕ್ಕೆ ಬರಬೇಕು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಮ್ಮ 26 ಗ್ರಾಮಾಡಳಿತ ಅಧಿಕಾರಿಗಳಿಗೆ ಶಿಕ್ಷೆ ವಾಪಸ್ ಪಡೆಯುವಂಥ ಪ್ರಕರಣ ಏನಿದೆ ಅದನ್ನು ಕೂಡಲೇ ವಾಪಸ್ ಪಡಿಬೇಕು. ಗ್ರಾಮಾಡಳಿತ ಅಧಿಕಾರಿಗಳಿಗೆ ವರ್ಗಾವಣೆದು ಏನು ವಂಚಿತರಾಗಿದ್ದಾರೆ, ವರ್ಗಾವಣೆಯಲ್ಲಿ ನಾನು ಇನ್ನೂ ಒಂದು ವಿಚಾರ ಹೇಳಬೇಕು. ಸಾಕಷ್ಟು ಜನ, ಸರಿಸುಮಾರು 1,000ದಷ್ಟು ಜನ 15ರಿಂದ 20 ವರ್ಷ ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡಿ ಬಂದು ಸೈನಿಕರ ಕೋಟಾದಡಿನಲ್ಲಿ ನೇಮಕಾತಿಯಾಗಿರ್ತಕ್ಕಂಥ ಗ್ರಾಮಾಡಳಿತ ಅಧಿಕಾರಿಗಳಿದ್ದಾರೆ, ಮಾಜಿ ಸೈನಿಕರು ನಮ್ಮಲ್ಲಿ. ಅವರು ಇಡೀ ಸೇವಾವಧಿನಲ್ಲಿ 20 ವರ್ಷ ಆಗ್ಲೂ ಕೂಡ ಅವ್ರ ಕುಟುಂಬದ ಜೊತೆ ಇಲ್ಲ. ಈಗ ಬಂದು ನೇಮಕಾತಿ ಆಗಿದ್ದಾರೆ, ಯಾವುದೋ ಜಿಲ್ಲೆನಲ್ಲಿ ಅವರಿದ್ದಾರೆ, ಅವ್ರ ತಂದೆ ತಾಯಿ ಇನ್ಯಾವುದೋ ಜಿಲ್ಲೆನಲ್ಲಿದ್ದಾರೆ, ಹೆಂಡತಿ ಯಾವುದೋ ಜಿಲ್ಲೆನಲ್ಲಿ, ಅಲ್ಲಿ ಮಕ್ಕಳು ಬೇರೆ ಕಡೆ ಇದ್ದಾರೆ. ಅವರ ಸೇವಾ ಅವಧಿ ಏನು 20 ವರ್ಷ ಸೇನೆಯಲ್ಲಿ ಕಳೆದಿದ್ದಾರೆ, ಆವಾಗ ಕುಟುಂಬದಿಂದ ದೂರ, ಮಕ್ಕಳಿಂದ ದೂರ, ಹೆಂಡತಿಯಿಂದ ದೂರ. ಈಗ ಇಲ್ಲಿ ಬಂದು ಆ ಕೋಟಾದ ಮೇಲೆ ಒಂದು ನೌಕರಿ ತಗೊಂಡಿದ್ದಾರೆ, ಈಗಲೂ ಕೂಡ ಅವ್ರ ಕುಟುಂಬದ ಜೊತೆ ಇರೋಕ್ಕಾಗ್ತಾ ಇಲ್ಲ, ಈಗಲೂ ಅವ್ರ ಕುಟುಂಬದಿಂದ ದೂರ ಇದ್ದಾರೆ. ಅವ್ರಿಗೋಸ್ಕರನಾದ್ರೂ ಕೂಡ ಸರ್ಕಾರ ಅವ್ರಿಗೋಸ್ಕರ ಅವರನ್ನ ಅವರನ್ನ ಗುರಿಯಾಗಿಟ್ಕೊಂಡಾದ್ರೂ ಸಹಿತ ಒಂದು ವರ್ಗಾವಣಾ ಮಾರ್ಗಸೂಚಿಯನ್ನ ನಮಗೆ ಕೊಡಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯಕವಾಗಿದೆ. ಪ್ರಮೋಷನ್ ಇಲ್ಲ 4 ವರ್ಷದಿಂದ, ದಯಮಾಡಿ ಪ್ರಮೋಷನ್ ಕೊಡುವಂಥ ಕೆಲಸ ಮಾಡಲೇಬೇಕು. ನಮ್ಮ ಮೂಲಭೂತ ಸೌಕರ್ಯಗಳು, ಕಚೇರಿ ಮತ್ತೊಂದು ಏನಿದೆ ಅದನ್ನು ದಯಮಾಡಿ ಸರ್ಕಾರ ಕೊಡಲೇಬೇಕು. ಮಹಿಳೆಯರು 5,000 ಜನ ಅಂತ ತಮ್ಮ ಮುಂದೆ ಹೇಳಿದೆ ನಾನು, ಅವ್ರಿಗೆ ಬೇಕಾಗಿರ್ತಕ್ಕಂತಹ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಲೇಬೇಕು. ಕರ್ತವ್ಯದ ಅವಧಿನಲ್ಲಿ ಅವ್ರು ಮಾಡ್ತಕ್ಕಂತಹ ಕೆಲಸದ ಜಾಗದಲ್ಲಿ ಅವ್ರಿಗೆ ಕಚೇರಿ, ಶೌಚಾಲಯ ಮತ್ತೊಂದು ಕೊಡಲೇಬೇಕು. ಎಲ್ಲೋ ಒಂದು ಕಡೆ ನಾವು ಮಾಡ್ತಿರ್ತಕ್ಕಂತಹ ಕೆಲಸದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆಯೇನೋ ಅನ್ನಿಸ್ತಾ ಇದೆ ನಮಗೆ. ಮೂಲಭೂತ ಕಚೇರಿ ಅಂತಕ್ಕಂಥದ್ದು, ಒಂದು ಶೌಚಾಲಯ ಅಂತಕ್ಕಂತಹ ಒಂದು ಮೂಲಭೂತ ಸೌಲಭ್ಯ, ಇವೆಲ್ಲವೂ ಕೂಡ ಅತ್ಯಂತ 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 ಬೇಕಾಗೇ ಇರತಕ್ಕಂತಹ ಸವಲತ್ತುಗಳು. ಯಾವುದೂ ಇಲ್ಲದೆ ನಾವು ಕೆಲಸ ಮಾಡ್ತಾ ಇದ್ದೀವಿ, ನಮ್ಮದೇ ಖರ್ಚನ್ನು ಹಾಕಿ ಸಾರ್ವಜನಿಕರಿಗೆ ಸೇವೆ ಕೊಡ್ತಾ ಇದ್ದೀವಿ. ಹಾಗೆ ಏನು ನಮ್ಮ ಕಳೆದ ಬಾರಿಯ ಮುಷ್ಕರದಲ್ಲಿ ನಾವು ಬೇಡಿಕೆಗಳನ್ನು ಇಟ್ಟಿದ್ವೋ ಅದರಲ್ಲಿ ಕೆಲವೆಲ್ಲ ಸರ್ಕಾರದ ಹಂತದಲ್ಲಿ ಅತ್ಯಂತ ಒಂದು ಧಾರಾಳ ಮನಸ್ಸಿನಿಂದ ನೌಕರರಿಗೆ ಒಳ್ಳೇದು ಮಾಡಬೇಕು ಅಂತಕ್ಕಂಥ ಯೋಚನೆಯನ್ನು ಮಾಡಿದ್ದೇ ಪಕ್ಷದಲ್ಲಿ ಅತ್ಯಂತ ಸುಲಭವಾಗಿ ಬಗೆಹರಿಸ್ತಕ್ಕಂತಹ ಕೆಲವು ಬೇಡಿಕೆಗಳು ಇದೆ, ಅದನ್ನು ಕೂಡ ಈಡೇರಿಸಬೇಕು. ಫೈನಾನ್ಷಿಯಲ್ ಬರ್ಡನ್ ಆಗುವಂಥ ಒಂದಷ್ಟು ವಿಚಾರಗಳಿದೆ, ಅದನ್ನು ಸಂಬಂಧಪಟ್ಟ ಇಲಾಖೆಗೆ ಕಳಿಸಿ ಮಾನ್ಯ ಸಚಿವರು ಕೂಡ, ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳಿಕೊಂಡು, ಇವರ ಇಷ್ಟು ವರ್ಷದಿಂದ ಕೂಡ ಇದೇ ರೀತಿ ದುಡ್ದಿದ್ದಾರೆ ಇವರು ಸರ್ಕಾರಕ್ಕೋಸ್ಕರ, ಈಗಲಾದರೂ ಇವ್ರ ಕಣ್ಣೀರಿಗೆ ನಾವು ಕಣ್ಣೀರು ಒರೆಸೋ ಅಂತ ಕೆಲಸ ಮಾಡೋಣ ಅಂಥೇಳಿ ಮುಂದಾಗಿ ಅದಕ್ಕೆ ಒಂದಷ್ಟು ಅನುದಾನವನ್ನು ಮೀಸಲಿರಿಸಿ
ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂಥ ಕೆಲಸನ ಸರ್ಕಾರ ದಯಮಾಡಿ ಮಾಡಲೇಬೇಕು. ಹಾಗೆ ಇನ್ನೂ ಒಂದು ಮುಂದುವರೆದು ಕೆಲವು ವಿಚಾರಗಳಲ್ಲಿ ಸರ್ಕಾರದ ಮಟ್ಟದಲ್ಲಿ ಆಗುವಂಥ ಆದೇಶಗಳು ಕೆಳಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ಹಂತದಲ್ಲಿ, AC ಅವರ ಹಂತದಲ್ಲಿ, ತಹಸೀಲ್ದಾರ್ ಅವರ ಹಂತದಲ್ಲಿ ಸಮರ್ಪಕವಾಗಿ ಜಾರಿಯಾಗೋದಿಲ್ಲ. ಅದನ್ನೆಲ್ಲ ಸಮರ್ಪಕವಾಗಿ ಜಾರಿ ಮಾಡಿದ್ರೆ ಅವೆಲ್ಲ ನೌಕರರ ಸ್ನೇಹಿ ಆದೇಶಗಳಿದ್ದಾವೆ ಸರ್ಕಾರದಿಂದ, ಅವೆಲ್ಲವೂ ಕೂಡ ಜಾರಿ ಮಾಡಿಸುವಂಥ ಕೆಲಸಕ್ಕೆ ಸರ್ಕಾರ ಕೂಡ ಕಟ್ಟುನಿಟ್ಟಾಗಿ ಕ್ರಮಗಳನ್ನ ತೆಗೆದುಕೊಂಡು ಮಾಡಬೇಕು. ಗ್ರಾಮಾಡಳಿತ ಅಧಿಕಾರಿಗಳು ನಾನು ಹೇಳಿದಾಗೆ ಜನನ ಮರಣದಿಂದ ಹಿಡಿದು, ಪ್ರಕೃತಿ ವಿಕೋಪಗಳಿಂದ ಹಿಡಿದು, ಚುನಾವಣೆಗಳಿಂದ ಹಿಡಿದು, ಶಿಷ್ಟಾಚಾರದಿಂದ ಹಿಡಿದು ಎಲ್ಲ ಬಗೆಯ ಕೆಲಸಗಳನ್ನು ಮಾಡ್ತಕ್ಕಂತಹ ಸಂದರ್ಭದಲ್ಲಿ ನಮ್ಮ ಪರಿಸ್ಥಿತಿಗಳು ಇಷ್ಟು ನಿಕೃಷ್ಟವಾಗಿದೆ. ಇದರಿಂದ ಆಚೆ ತರುವಂಥ ಕೆಲಸನ ದಯಮಾಡಿ ಸರ್ಕಾರ ಮಾಡಬೇಕು. ಈಗಿನ ಮಾನ್ಯ ಸಚಿವರು ಸಾರ್ವಜನಿಕರಿಗೆ ಸೇವೆಗಳನ್ನು ತ್ವರಿತವಾಗಿ ಪಾರದರ್ಶಕವಾಗಿ ನೀಡೋ ನಿಟ್ಟಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಎಲ್ಲ ಕ್ರಮಗಳು ಅತ್ಯಂತ ಚೆನ್ನಾಗಿದೆ. ಆದರೆ ಅಟ್ ದಿ ಸೇಮ್ ಟೈಮ್ ನಮ್ಮ ಪರಿಸ್ಥಿತಿಯನ್ನು ಕೂಡ ಸುಧಾರಣೆ ಮಾಡಲಿ ಅವರು ಅಂತಕ್ಕಂಥದ್ದು ನಿಮ್ಮ ಮೂಲಕ ಅವರಲ್ಲಿ ರಾಜ್ಯದ 9,500 ಗ್ರಾಮಾಡಳಿತ ಅಧಿಕಾರಿಗಳ ಪರವಾಗಿ ನನ್ನದೊಂದು ಮನವಿ ಇದೆ. ಮಾನ್ಯ ಸಚಿವರು ದಯಮಾಡಿ ಅದನ್ನು ಬಗೆಹರಿಸ್ಕೊಡ್ಬೇಕು. ಖಂಡಿತ. ಅಂತ ಅಂದ್ರೆ ಇಷ್ಟು ವರ್ಷಗಳ ಕಾಲ ನಿಮ್ಮ ಸಹಿಸ್ಕೊಂಡಿದ್ದಂತಹ ನಿಮ್ಮ ಆ ಸಹನೆಯ ಒಂದು ಕಟ್ಟೆ ಹೊರದೋಗ್ಬಿಟ್ಟಿದೆ. ಸೊ ಹಾಗಾಗಿ ಈ ಬರೋಬ್ಬರಿ ಅರ್ಧ ಶತಮಾನಗಳಲ್ಲಿ ಏನು ನೆನೆಗುದಿಗೆ ಬಿದ್ದಿತ್ತೋ ಇಂಥ ಒಂದು ಯೋಜನೆಗಳು, ನಿಮಗೆ ಬೇಕಾದಂತಹ ಒಂದು ಸವಲತ್ತುಗಳು, ಸೌಕರ್ಯಗಳನ್ನು ಒದಗಿಸುವುದರಲ್ಲಿ ಯಾರು ವಿಫಲರಾಗಿದ್ರು ಅವೆಲ್ಲವೂ ಮತ್ತೆ ಯಶಸ್ವಿಯಾಗಿ ಜಾರಿಗೊಳ್ಬೇಕು. ಸರ್ಕಾರ ನಿಮ್ಮ ಕಡೆ ಗಮನ ಹರಿಸಬೇಕು ಅನ್ನೋದು ಇತ್ತೀಚೆಗೆ ನೀವು ಈಗ ಪ್ರತಿಯೊಬ್ಬರು ಕೂಡ ಧ್ವನಿ ಎತ್ತೋದಕ್ಕೆ ಶುರು ಮಾಡಿದ್ದೀರಾ. ನಿಮ್ಮ ಧ್ವನಿಗೆ ನಾವು ಕೂಡ ನಮ್ಮ ಪ್ರಜಾಧ್ವನಿಯ ಒಂದು ವೇದಿಕೆ ನಾವು ನಿಮಗೆ ಗಮನಿಸ್ಕೊಡ್ತೀವಿ. ಈ ಮುಖೇನ ನಿಮ್ಮ ಮುಷ್ಕರ ಆದಷ್ಟು ಬೇಗ ಜನರ ಒಂದು ಗಮನ, ಸರ್ಕಾರದ ಗಮನ ಸೆಳೆದು ಅದನ್ನು ಯಶಸ್ವಿಯಾಗಿ ಜಾರಿಗೊಳಿಸೋದಕ್ಕೆ ಅವರ ಒಂದು ಪ್ರಯತ್ನವೂ ಕೂಡ ಸಾಧ್ಯ ಅಂತ ನಾವು ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಮುಷ್ಕರವನ್ನು ಆದಷ್ಟು ಬೇಗ ಕೈ ಬಿಟ್ಟರೆ ಒಳ್ಳೆಯದು. ಸಾರ್ವಜನಿಕರಿಗೆ, ಗ್ರಾಮಸ್ಥರಿಗೆ ಎಲ್ಲರಿಗೂ ಕೂಡ ಅನುಕೂಲ. ಸೊ ನಿಮ್ಮ ಒಂದು ಕಾರ್ಯ ಇದು ಅವ್ರಿಗೆ ಎಷ್ಟು ಅವಶ್ಯಕತೆ ಇರುತ್ತೆ ನಿಮ್ಮ ಒಂದು ಸೇವೆ ಅನ್ನೋದು ಸರ್ಕಾರಕ್ಕೂ ಕೂಡ ಮನದಟ್ಟಾಗಿದೆ. ಸೊ ಈ ಮುಖೇನ ನಿಮ್ಮ ಮುಷ್ಕರ ಆದಷ್ಟು ಬೇಗ ಸಫಲಗೊಳ್ಳಬೇಕು, ಸರ್ಕಾರದ ಗಮನ ನಿಮ್ಮ ಕಡೆ ಬರಬೇಕು ಅಂತ ನಾವು ಕೂಡ ಕೇಳ್ಕೊಳ್ತಾ, ಸೊ ನಿಮ್ಮೆಲ್ಲ ಸಮಸ್ಯೆಗಳನ್ನು ನಮ್ಮೊಂದಿಗೆ ನೀವು ಹಂಚ್ಕೊಂಡಿರ್ತೇನೆ. ಧನ್ಯವಾದಗಳು.